Praise the Lord. Greetings to you all in the name of our Lord and Savior Jesus Christ. Today's Bible verse, 2 Samuel chapter 22, verse 17. The Lord reached down from above and took hold of me. He pulled me out of the deep waters. 2 ಸಮುವೇಲನು 22 ಅಧ್ಯಾಯ 17 ವಚನ. ಆತನು ಮೇಲಣ ಲೋಕದಿಂದ ಕೈ ಚಾಚಿ ನನ್ನನ್ನು ಹಿಡಿದು ಮಹಾ ಜಲರಾಶಿಗಳೊಳಗಿಂದ ಎಳೆದನು. ಇವತ್ತು ದೇವರು ನಮಗೆ ಹೇಳ್ತಾ ಇರೋ ವಾಕ್ಯ ಜಲರಾಶಿಯೊಳಗಿಂದ ಎಳೆದನು ಎಂಬುದಾಗಿ. ಹೌದು, ಇವತ್ತು ನೀನು ಜಲರಾಶಿಯೊಳಗೆ ಸಿಕ್ಕಿಕೊಂಡಿರುವುದಾದ್ರೆ ದೇವರು ಹೇಳ್ತಾ ಇದ್ದಾರೆ, ನಿನ್ನನ್ನು ಹೊರಗೆ ಎಳೆಯುತ್ತೇನೆ ಎಂಬುದಾಗಿ. ಜಲರಾಶಿ ಅನ್ನುವಂತಹ ಸಮಸ್ಯೆಯಲ್ಲಿ ನೀನು ಸಿಲುಕಿಕೊಂಡಿರುವುದಾದ್ರೆ ಈ ಹೊತ್ತಿನ ಶುಭ ವಾರ್ತೆ ಏನೆಂದರೆ, ದೇವರು ನಿನ್ನನ್ನು ಆ ಜಲರಾಶಿಯೊಳಗಿಂದ ಹೊರಗೆ ಎಳೆಯಲಿಕ್ಕಿದ್ದಾರೆ ಪ್ರಿಯರೇ. ಹೌದು, ದೇವರು ನಿನ್ನನ್ನು ನೀರಿನಿಂದ ಮೇಲಕ್ಕೆ ಎತ್ತಲಿಕ್ಕಿದ್ದಾರೆ. ಆಳವಾದ ನೀರಿನಿಂದ ನಿನ್ನನ್ನು ಮೇಲಕ್ಕೆ ಎತ್ತಲಿಕ್ಕಿದ್ದಾರೆ. ನಿನ್ನನ್ನು ಉನ್ನತ ಸ್ಥಾನಕ್ಕೆ ಏರಿಸಲಿಕ್ಕಿದ್ದಾರೆ. ಇಂದಿನ ವಾಕ್ಯದ ಪ್ರಕಾರ ಆತನು ಮೇಲಣ ಲೋಕದಿಂದ ಕೈ ಚಾಚಿ ನಿನ್ನನ್ನು ಹಿಡಿದು ಆ ಮಹಾ ಜಲರಾಶಿಯೊಳಗಿಂದ ಎಳೆದು ಹೊರಗೆ ತರಲಿಕ್ಕಿದ್ದಾನೆ ಪ್ರಿಯರೇ. ನಾವು ದೇವರ ಮಕ್ಕಳಾಗಿದ್ದೇವೆ. ನಮಗೆ ಯಾಕೆ ಈ ರೀತಿಯ ಆಳವಾದ ನೀರು, ಈ ರೀತಿಯ ಸಮಸ್ಯೆ ನಮ್ಮನ್ನು ಆವರಿಸಿಕೊಂಡಿದೆ ಎಂಬುದಾಗಿ ನಾವು ಯೋಚಿಸಬಹುದು. ಏಷಾಯ 43:2 ವಾಕ್ಯದಲ್ಲಿ ದೇವರ ವಾಕ್ಯ ಈ ರೀತಿ ತಿಳಿಸಲ್ಪಡುತ್ತದೆ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು ಎಂಬುದಾಗಿ ದೇವರು ಇಲ್ಲಿ ಅಭಯ ವಚನವನ್ನು ಕೊಡ್ತಾ ಇದ್ದಾರೆ. ನಿನ್ನ ಜೀವಿತದಲ್ಲಿ ಸಮಸ್ಯೆಗಳು ಬರುವಾಗ ನೀನು ಒಂಟಿಗನಲ್ಲ ನನ್ನ ಪ್ರಿಯ ಸಹೋದರ ಸಹೋದರಿ. ನಿನ್ನ ಜೀವಿತದಲ್ಲಿ ಯಾವಾಗಲೂ ನಿನ್ನ ಹಸ್ತ ಹಿಡಿದು ನಡೆಸಲಿಕ್ಕೆ ದೇವರು ನಿನ್ನೊಂದಿಗಿದ್ದಾರೆ. ದೇವರು ನಿನಗೆ ಹೇಳ್ತಾ ಇದ್ದಾರೆ, ನಾನೇ ನಿನ್ನೊಂದಿಗಿರುವೆನು ಎಂಬುದಾಗಿ. ಜಲರಾಶಿಯೊಳಗಿಂದ ನಿನ್ನನ್ನು ಹೊರಗೆ ಎಳೆಯುತ್ತೇನೆ ಎಂಬುದಾಗಿ ಇಲ್ಲಿ ದೇವರು ಹೇಳ್ತಾ ಇದ್ದಾರೆ. ಹೌದು, ಇವತ್ತು ನೀನು ಆಲೋಚನೆ ಮಾಡಿಕೊಳ್ಳುತ್ತಾ ಇರಬಹುದು, ದೇವರೇ ನನ್ನ ಜೊತೆಗಿರುವಾಗ ನನ್ನ ಜೀವಿತದಲ್ಲಿ ಈ ಆಳವಾದ ನೀರಿನಂತಹ ಅನುಭವ ಯಾಕೆ, ನನಗೆ ಯಾಕೆ ಈ ಸಮಸ್ಯೆ, ನನಗೆ ಯಾಕೆ ಈ ರೋಗ ಎಂಬುದಾಗಿ ನೀನು ಆಲೋಚಿಸಿಕೊಳ್ಳುತ್ತಾ ಇರಬಹುದು. ಆದರೆ ನನ್ನ ಪ್ರಿಯ ದೇವಜನರೇ, ದೇವರ ವಾಕ್ಯವನ್ನು ಗಮನಿಸಿ ನೋಡಿರಿ. ಆಳವಾದ ನೀರಿನ ಮೂಲಕ ನೀನು ಹೋಗುವಾಗ ದೇವರು ನಿನ್ನ ಜೊತೆಗೆ ಇರುತ್ತಾರೆ. ಯೋನನ ಪ್ರವಾದನೆಯ ಗ್ರಂಥ 2ನೇ ಅಧ್ಯಾಯ 1, 2 ಮತ್ತು 3ನೇ ವಚನದಲ್ಲಿ ನಾವು ನೋಡುತ್ತೇವೆ, ಯೌನನು ಆಳವಾದ ನೀರಿನೊಳಗೆ ಅವನು ಸಿಲುಕಿಕೊಂಡಿದ್ದನು. ಮೀನಿನ ಹೊಟ್ಟೆಯೊಳಗೆ ಅವನು ಇದ್ದುಕೊಂಡು ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಪ್ರವಾಹವು ಅವನ ಸುತ್ತಲೂ ಸುತ್ತಿಕೊಂಡಿತ್ತು. ಆಗ ಅವನು ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವರು ಅವನನ್ನು ಆ ಆಳವಾದ ನೀರಿನಿಂದ ಹೊರಗೆ ತಂದರು. ಯಾಕೆ ಅವನ ಜೀವಿತದಲ್ಲಿ ಇಂಥ ಆಳವಾದ ನೀರಿನ ಸಮಸ್ಯೆ ಅವನ ಜೀವಿತದಲ್ಲಿ ಬಂತು ಎನ್ನುವುದಾಗಿ ನಾವು ನೋಡುವುದಾದರೆ, ಅವನು ದೇವರಿಗೆ ಅವಿಧೇಯನಾಗಿದ್ದನು, ದೇವರ ಮಾತನ್ನು ಕೇಳಲಿಲ್ಲ. ಅವನು ದೇವರ ಸೇವಕನಾಗಿದ್ದನು, ದೇವರ ಪ್ರವಾದಿಯಾಗಿದ್ದನು. ಆದರೂ ಕೂಡ ಅವನು ದೇವರಿಗೆ ಅವಿಧೇಯನಾಗಿದ್ದಾನೆ. ದೇವರು ಹೇಳಿದ ಕಾರ್ಯವನ್ನು ಮಾಡದಂತೆ ನಿನವೆಗೆ ಹೋಗಿ ದೇವರ ವಾಕ್ಯವನ್ನು ಸಾರು ಎಂಬುದಾಗಿ ಹೇಳಿದಾಗ ಅವನು ನಿನವೆಗೆ ಹೋಗುವುದನ್ನು ಬಿಟ್ಟು ತಾರ್ಷೀಷಿಗೆ ಹೋಗ್ತಾ ಇದ್ದಾನೆ. ಯಾಕೆಂದರೆ ಅಲ್ಲಿನ ಜನರು ಮೊಂಡರಾಗಿದ್ದರು, ಅವಿಧೇಯರಾಗಿದ್ದರು, ದುಷ್ಟರಾಗಿದ್ದರು. ಅವರು ನನ್ನ ಮೇಲೆ ಬಿದ್ದು ನನ್ನನ್ನು ಹೊಡೆಯಬಹುದು ಎಂಬುದಾಗಿ ಅವನು ಮನುಷ್ಯ ಬುದ್ಧಿಯಿಂದ ಆಲೋಚನೆ ಮಾಡಿಕೊಂಡು ಅಲ್ಲಿಗೆ ಹೋಗುವುದನ್ನು ಬಿಟ್ಟು ದೇವಾದಿ ದೇವರಿಗೆ ಅವಿಧೇಯನಾಗಿ ತನ್ನ ಆಲೋಚನೆಯ ಪ್ರಕಾರ ಅವನು ಬೇರೊಂದು ಸ್ಥಳಕ್ಕೆ ಹೋಗುತ್ತಾ ಇದ್ದನು. ಆದುದರಿಂದ ಅವನ ಜೀವಿತದಲ್ಲಿ ಈ ಆಳವಾದ ನೀರಿನ ಅನುಭವ ಅವನಿಗೆ ಉಂಟಾಯಿತು. ಅಂಥ ಒಂದು ಸಮಸ್ಯೆ ಅವನು ಎದುರಿಸಬೇಕಾಗಿ ಬಂತು ಪ್ರಿಯರೇ. ಹಾಗೆಯೇ ನಾವು ಪೇತ್ರನ ಬಗ್ಗೆಯೂ ಕೂಡ ನಾವು ನೋಡುತ್ತೇವೆ. ಪೇತ್ರನು ಯೇಸು ಸ್ವಾಮಿ ನೀರಿನ ಮೇಲೆ ನಡೆದುಕೊಂಡು ಬರುತ್ತಿರುವುದನ್ನು ಕಂಡು, ಸ್ವಾಮಿ ನೀನೇ ಆಗಿದ್ದರೆ ನಾನೂ ಕೂಡ ನೀರಿನ ಮೇಲೆ ನಡೆದುಕೊಂಡು ಬರುತ್ತೇನೆ ಎಂಬುದಾಗಿ ಕೇಳಿದಾಗ ಯೇಸು ಸ್ವಾಮಿ ಅವನಿಗೆ ಅಪ್ಪಣೆ ಕೊಡುತ್ತಾರೆ. ಅವನು ಬರುತ್ತಾನೆ. ಸ್ವಲ್ಪ ಮುಂದೆ ಹೋದಾಗ ಅವನು ಯೇಸು ಸ್ವಾಮಿಯನ್ನು ದೃಷ್ಟಿಸಿ ನೋಡದಂತೆ ಸುತ್ತಮುತ್ತಲಿರುವ ಆ ಅಲೆಗಳನ್ನು ನೋಡಿದನು, ಆ ನೀರನ್ನು ನೋಡಿದನು. ಆಗ ಅವನು ಮುಣಗಲಿಕ್ಕೆ ಪ್ರಾರಂಭವಾಯಿತು. ಹೌದು ನನ್ನ ಪ್ರಿಯ ದೇವಜನರೇ, ಯೇಸು ಸ್ವಾಮಿ ಅವನ ಜೊತೆಗೇ ಇದ್ದದರಿಂದ ಅವನಿಗೆ ಕೈ ಚಾಚಿ ಅವನನ್ನು ಹಿಡಿದು ಸುರಕ್ಷಿತವಾದ ಸ್ಥಳಕ್ಕೆ ಸೇರಿಸಿದರು. ಅಲ್ಲಿ ಯೌನನಿಗೆ ದೇವರು ಮೀನಿಗೆ ಅಪ್ಪಣೆ ಕೊಟ್ಟು ಸುರಕ್ಷಿತವಾದ ಸ್ಥಳಕ್ಕೆ ತಂದು ಕಾರಲು ಹೇಳಿದನು. ಇಲ್ಲಿ ಯೇಸು ಸ್ವಾಮಿಯೇ ಸ್ವತಃ ಕೈಚಾಚಿ ಪೇತ್ರನನ್ನು ಆ ನೀರಿನಲ್ಲಿ ಮುಳುಗದಂತೆ ತಪ್ಪಿಸಿ ಕಾಪಾಡಿದರು. ಇಂದಿನ ವಾಕ್ಯದ ಪ್ರಕಾರ ನಾವು
ಜಲರಾಶಿ ಅನ್ನುವಂತಹ ಸಮಸ್ಯೆಯೊಳಗೆ ಸಿಲುಕಿಕೊಂಡಾಗ ದೇವರಿಗೆ ನಾವು ಮೊರೆ ಇಡಬೇಕಾಗಿದೆ. ಯೌನನಂತೆ ದೇವರಿಗೆ ಮೊರೆ ಇಡಬೇಕು, ಪೇತ್ರನಂತೆ ದೇವರಿಗೆ ಮೊರೆ ಇಡಬೇಕು. ಆಗ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾರೆ. ಅನೇಕ ಸಾರಿ ನಾವು ಕೂಡ ಹೀಗೆ ಮಾಡುತ್ತೇವೆ. ನಾವು ಯೌನನಂತೆ ದೇವರಿಗೆ ಅವಿಧೇಯರಾಗುತ್ತೇವೆ ಮತ್ತು ಪೇತ್ರನಂತೆ ಯೇಸುವನ್ನು ದೃಷ್ಟಿಸಿ ನೋಡದೆ ಈ ಲೋಕವನ್ನು ದೃಷ್ಟಿಸುತ್ತೇವೆ, ಅಲೆಗಳನ್ನು ದೃಷ್ಟಿಸ್ತೇವೆ, ನೀರನ್ನು ದೃಷ್ಟಿಸ್ತೇವೆ, ಸಮಸ್ಯೆಗಳನ್ನು ದೃಷ್ಟಿಸ್ತೇವೆ, ನಮ್ಮ ಮೇಲೆ ಬರ್ತಕ್ಕಂಥ ಆ ದಾಳಿಗಳನ್ನು ದೃಷ್ಟಿಸ್ತೇವೆ, ನಮ್ಮ ಮೇಲೆ ಬರ್ತಕ್ಕಂಥ ಆ ವೈರಿಗಳನ್ನು ದೃಷ್ಟಿಸುತ್ತೇವೆ, ನಮ್ಮ ಜೀವಿತದಲ್ಲಿ ಉಂಟಾಗಿರುವಂಥ ಆ ರೋಗವನ್ನೇ ನಾವು ದೃಷ್ಟಿಸಿ ನೋಡುತ್ತೇವೆ, ಜನರು ಮಾಡ್ತಕ್ಕಂಥ ಟೀಕೆಗಳನ್ನು ನಾವು ದೃಷ್ಟಿಸಿ ನೋಡುತ್ತೇವೆ. ಆದರೆ ನಾವು ಆ ರೀತಿ ಮಾಡದೆ ನನ್ನ ಪ್ರಿಯ ದೇವಜನರೇ, ನಾವು ಯೇಸುವನ್ನೇ ದೃಷ್ಟಿಸಿ ನೋಡುವಾಗ ಇಂದೇ ನಿನ್ನ ಜೀವಿತದಲ್ಲಿ ಅದ್ಭುತ ಉಂಟಾಗುತ್ತದೆ. ಆ ಸೈತಾನನಿಗೆ ನಾಶ ಉಂಟಾಗುತ್ತದೆ, ಸೈತಾನನ ಕಾರ್ಯಗಳೆಲ್ಲವೂ ಲಯವಾಗುತ್ತವೆ, ಸೈತಾನನು ನಿಮ್ಮನ್ನು ಬಿಟ್ಟು ಹೊರಟು ಹೋಗುತ್ತಾನೆ. ಹಿಂದೆ ದೇವರನ್ನು ದೃಷ್ಟಿಸು, ದೇವರ ಕಡೆಗೆ ತಿರುಗಿಕೋ. ಆಗ ಈ ವಾಕ್ಯದಂತೆ ದೇವರು ಮೇಲಣ ಲೋಕದಿಂದ ಕೈ ಚಾಚಿ ನಿನ್ನ ಸುತ್ತಲೂ ಆವರಿಸಿಕೊಂಡಿರುವ ಈ ಮಹಾ ಜಲರಾಶಿಯೊಳಗಿಂದ ನಿನ್ನನ್ನು ತಪ್ಪಿಸಿ ಹೊರಗೆ ಸುರಕ್ಷಿತವಾಗಿ ಎಳೆದು ತರುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯ ಸ್ತೋತ್ರ ಉಂಟಾಗಲಿಪ್ಪ. ನೀವು ನಮ್ಮನ್ನು ಆಶೀರ್ವದಿಸುವಂಥ ದೇವರಪ್ಪ. ನೀವು ಮೇಲಣ ಲೋಕದಿಂದ ಕೈ ಚಾಚಿ ನಮ್ಮನ್ನು ಕೈ ಹಿಡಿದು ಸುರಕ್ಷಿತವಾದ ಸ್ಥಳಕ್ಕೆ ನಡೆಸುವಂಥ ದೇವರಾಗಿದ್ದೀರಿ ಅಪ್ಪ. ಅದಕ್ಕಾಗಿ ನಿಮ್ಮನ್ನು ಸ್ತುತಿಸ್ತೇವೆ. ಇಂದು ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರೋ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು. ಇವರು ಯಾವ ಸಮಸ್ಯೆಯಲ್ಲಿ ಸಿಲುಕಿಕೊಂಡರು ದೇವ, ಅವುಗಳಿಂದ ಅವರಿಗೆ ಸುರಕ್ಷಿತವಾದ ಸ್ಥಳಕ್ಕೆ ತರಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.